ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ನೋಡ್ರಿ. ಮಾವಿನಕಾಯಿ ರವೆ ಉಂಡೆನ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿನ ಇಟ್ಟೀನಿ. ಆ ಕಡಾಯಿಗೆ ಅರ್ಧ ಕಪ್ ಅಷ್ಟು ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ಕಪ್ ಅಷ್ಟು ಸಣ್ಣ ರವಾನ ತೊಗೊಂಡಿದ್ದೆ. ನಾನು ಆ ರವಾನ ಸೇರಿಸ್ಕೊಂಡು ರವಾನ ಹುರ್ಕೋಬೇಕಾಗುತ್ತೆ. ನಾವು ಮೊದಲಿಗೆ ರವೆ ನಾವು ಕೆಂಪಾಗೋ ತನಕ ಹುರಿಬೇಕಾಗುತ್ತೆ. ರವೆ ಎಷ್ಟು ಚಂದ ಹುರಿತೀವೋ ಅಷ್ಟು ಚಂದ ನಮಗೆ ಉಂಡೆ ಬರ್ತಾವು. ಯಾಕಪ್ಪ ಅಂತಂದ್ರೆ ನಾವು ಇದ್ರಾಗ ನೀರೆಲ್ಲ ಮಿಕ್ಸ್ ಮಾಡೋಂಗಿಲ್ಲಲ್ಲ, ಅದಕ್ಕೋಸ್ಕರ ರವಾನ ನಾವು ಚೆಂದಾಗೆ ಅರಳೋ ಥರ ನಾವು ರವಾನ ಎಲ್ಲ ಚೆಂದಾಗಿ ಹುರ್ಕೋಬೇಕಾಗುತ್ತೆ ನೋಡ್ರಿ. ಪೂರ್ತಿ ಅವು ಸ್ವಲ್ಪ ಕೆಂಪಾಗಿ ಬರೋ ತನಕ ನಾವು ಇದೇ ಥರ ಹುರಿಬೇಕಾಗುತ್ತೆ ರವಾನ. ಈಗ ನೋಡ್ರಿ ಈ ಥರ ಕಲರ್ ಬಂದವು. ಎಷ್ಟು ಚಂದ ಹುರಿತೀವೋ ಅಷ್ಟು ಮೃದುವಾಗಿ ಬರ್ತಾವೆ ಉಂಡೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಗ್ಯಾಸನ್ನು ಸಣ್ಣಗೆ ಇಟ್ಟು ಹುರ್ಕೊಳ್ಳೋದಿರುತ್ತೆ. ಮೇನ್ ಏನಂದ್ರೆ ಹುರಿದೇನೆ ಇರ್ತದ್ರಿ ಇದ್ರಾಗ. ನೋಡಿದ್ರಲ್ಲ ಈ ಥರ ನಾವು ಹುರ್ಕೋಬೇಕಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾಕಪ್ಪ ಅಂದ್ರೆ ಮಾವಿನಕಾಯಿ ಹಾಕಿ ನಾವು ರವೆ ಉಂಡೆನ ಮಾಡ್ಲಕತ್ತೇವಲ್ಲ, ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಮೂಲಿಯಾಗಿ ಎಲ್ಲರ ಮನೆಯಲ್ಲೂ ರವೆ ಉಂಡೆ ಮಾಡ್ತಾರೆ. ಒಂದು ಸರಿ ಮಾವಿನಕಾಯಿನ ಹಾಕಿ ಟ್ರೈ ಮಾಡಿರಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಈಗ ರವೆ ಎಲ್ಲ ಹುರಿದಿದ್ದಾಯಿತು. ಸ್ವಲ್ಪ ನಾವು ರವೆ ತಣ್ಣಗಾಕಿಬಿಟ್ಟು ಈ ಕಡೆ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡು, ಮಿಕ್ಸರ್ ಜಾರಿಗೆ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೆ. ಅದನ್ನು ನಾನಿವಾಗ ರುಬ್ತೀನಿ. ರುಬ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಅಷ್ಟು ಹಾಕ್ತೀನಿ. ಜಾಸ್ತಿ ಸಕ್ಕರೆ ಬೇಡ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಲಾತ್ತೀನಿ. ಜಾಸ್ತಿ ಸಕ್ಕರೆ ಹಾಕ್ತೇವೆ ಅಂದ್ರೆ ಮಾವಿನಕಾಯಿನ ಸ್ವೀಟ್ ಇರುತ್ತೆ, ಆಮೇಲೆ ಸ್ವೀಟ್ ಜಾಸ್ತಿ ಆಗುತ್ತೆ. ಆಮೇಲಿಂದ ಸಕ್ಕರೆ ತೊಗೊಂಡಿದ್ನೆಲ್ಲ ಅದೇ ಕಪ್ಪಲ್ಲಿ 1 ಕಪ್ ಪೂರ್ತಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ರುಬ್ಕೊಂಬಂದಿದ್ದೀನಿ ನೋಡ್ರಿ. ಇವಾಗ ಇಲ್ಲೇನು ರವೆ ನಾವು ತಣ್ಣಗಾಕಿ ಬಿಟ್ಟಿದ್ದೀವಲ್ಲ, ಅದನ್ನು ಮತ್ತೆ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾವು ಏನು ರುಬ್ಬಿರ್ತೀವಲ್ಲ ಮಾವಿನ ಹಣ್ಣನ್ನು ತಂದು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡ್ರಿ. ಮತ್ತು ನಾವು ಗ್ಯಾಸ್ ಜೋರಾಗಿ ಇಡಕ್ಕೆ ಹೋಗ್ಬಾರ್ದು, ಸಣ್ಣಗೆ ಇಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡ್ರಿ. ಈ ಥರ ದುರಪರಪ ಅಂತ ಕುದೀತಾ ಇರಬೇಕು ನೋಡ್ರಿ. ಇದಕ್ಕೆ ಮ್ಯಾಗೆಲ್ಲ ಮತ್ತು ನೀರೆಲ್ಲ ನಾವು ಏನೂ ಸೇರಿಸ್ಕೋಬಾರ್ದು, ತುಪ್ಪನೂ ಹಾಕಬಾರ್ದು. ನಾನು ಮೊದಲೇ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ, ಮ್ಯಾಗ ಏನೂ ಹಾಕೋದಿಲ್ಲ. ಇದು ಪೂರ್ತಿ ನಾವು ಕೈ ಆಡಿಸ್ತಾ ಹೋದಂಗೆ ಗಟ್ಟಿ ಆಗ್ತೈತಿ. ರವೆ ಕೂಡ ಉಮ್ಗೊಯ್ತಾವು, ಅಂದ್ರೆ ಕುದ್ದೋರ್ ಥರ ಆಗ್ತಾವು. ಫುಲ್ ಗಟ್ಟಿ ಆದಮೇಲೆ ನಮಗೆ ಉಂಡೆ ಹದಕ್ಕೆ ಬರ್ತಾವಲ್ಲ, ಆವಾಗ ನಾವು ಉಂಡಿನ ಕಟ್ಕೋಬೋದು ನೋಡ್ರಿ. ಈ ಥರ ನಾವೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ನೋಡ್ರಿ ಮಾವಿನ ಹಣ್ಣು ರವೆ ಉಂಡೆ ಮಾಡೋದು. ತುಂಬ ಈಸಿ ಅದ, ತುಂಬ ಬೇಗ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿರಿ. ಮಾವಿನ ಹಣ್ಣು ಸೀಸನ್ ಹೋಗೋಷ್ಟರಲ್ಲಿ ಒಂದು ಸರಿ ಟ್ರೈ ಮಾಡಿರಿ. ಇದು ನೋಡ್ರಿ ನಾನು ಇವಾಗ ಈ ಹದಕ್ಕೆ ಬಂದೈತಿ, ಉಂಡೆ ಕಟ್ಟು ಹದಕ್ಕೆ ಬಂದೈತಿ. ಈ ಥರ ಗಟ್ಟಿ ಆಗಬೇಕದು. ಈ ಥರ ಗಟ್ಟಿ ಆದಿಂದ ಸ್ವಲ್ಪ ಆಮೇಲಿಂದ ಇನ್ನೂ ನಾವು ಕೈ ಆಡಿಸ್ಬೇಕಾಗುತ್ತೆ, ಅಂದ್ರೆ ತಿರುಗಾಡಬೇಕಾಗುತ್ತೆ. ಯಾಕಂದ್ರೆ ಉದುರಾಗಿ ಬರಬೇಕದು. ರವಾನ ಉಂಡಿನ ಕಟ್ಟೋ ಥರ ಬರಬೇಕದು. ನಾವು ಮಾಮೂಲಿಯಾಗಿ ಉಂಡೆ ಕಟ್ಲಕ್ಕೆ ಮಾಡ್ಕೋತೀವಲ್ಲ, ಆ ಥರ ಬರುತ್ತಾನ ನಾವು ಇನ್ನೂ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಆದರೂ ಜಲ್ದಿ ಆಗುತ್ತೆ, 5 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅದಾರ ಇದು. ಈ ಥರ ಬರಬೇಕು ನೋಡ್ರಿ. ಅದು ಈ ಥರ ಬಂದಾಗ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಪೂರ್ತಿ ಬಿಸಿನೂ ಬೇಡ, ಆ ಕಡೆ ಪೂರ್ತಿ ತಣ್ಣಗೂ ಬೇಡ. ಆ ಥರ ಇದ್ದಾಗ ನಾವು ಉಂಡೆ ಕಟ್ಟಕ್ಕೆ ಚಾಲೂ ಮಾಡಬೇಕು. ಪೂರ್ತಿ ಆರಿದ ಮೇಲೆ ನಾವು ಉಂಡೆ ಕಟ್ಟಕ್ಕೆ ಚಾಲೂ ಮಾಡಿದ್ವಪ್ಪ ಅಂತಂದ್ರೆ ಉಂಡೆ ಬರೋದಿಲ್ಲ. ಅದಕ್ಕಾಗಿ ಆಮೇಲಿಂದ ನೋಡ್ರಿ ನಾನು ಗೋಡಂಬಿ ಬಾದಾಮಿನ ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೆ. ನೀವು ತುಪ್ಪದಲ್ಲಿ ಬೇಕಾದರೂ ಹುರಿದು ಹಾಕೋಬೋದು. ಯಾಕಪ್ಪ ಅಂತಂದ್ರೆ ನಾನು ತುಪ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೆ, ಅದಕ್ಕಾಗಿ ನಾನು ಹುರಿದೇನೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಹುರಿದ್ಬಿಟ್ಟು ಮಿಕ್ಸನ್ನು ಮಾಡ್ಕೋಬೋದು, ಇನ್ನೂ ಚಲೋ ಬರುತ್ತೆ. ಈಗ ನೋಡ್ರಿ ಅದನ್ನು ನಾನು ಚೆಂದಾಗಿ ಎಲ್ಲನೂ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಎಷ್ಟು ಮೃದುವಾಗಿ ಬಂದೈತಿ ಎಲ್ಲ. ರವಾನು ಕೂಡ ಎಷ್ಟು ಚೆಂದಾಗಿ ಬೆಂದಾವೆ ನೋಡ್ರಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಉದುರಾಗಿ ಸ್ಮೂತಾಗಿ ಬಂದೈತಿ. ಈ ಹದಕ್ಕೆ ಬಂದಾಗ ನಾವು ಉಂಡಿನ ಕಟ್ಕೋಬೋದು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ರವೆ ಉಂಡೆ ಅಂದ್ರೆ ಸಂಜೆ ಕಡೆ ಒಂದು ಸ್ನ್ಯಾಕ್ಸ್ ಇದ್ದಂಗೆ ನೋಡ್ರಿ. ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಾನೆ ಇರ್ತಾರೆ. ಆದರೆ ಈ ಸರಿ ನಾನು ಹೊಸದಾಗೆ ಮಾಡೀನಿ, ನನಗೂ ತುಂಬ ಇಷ್ಟ ಆಯ್ತು ರೀ ಇದು. ಈಗ ಉಂಡೆ ಕಟ್ಟು ಹದಕ್ಕೆ ಬಂದೈತಲ್ಲ, ನಾವು ಈಗ ಉಂಡೆ ಕಟ್ಟೋದನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ. ಎಷ್ಟು ಚಂದ ಬರ್ತಾವೆ ನೋಡ್ರಿ ಉಂಡೆ. ನೋಡಿದ್ರಲ್ಲ, ಈ ಥರ ಯಾವ ಸೈಜಿಗೆ ಬೇಕೋ ನಿಮಗೆ, ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ, ನೀವು ಉಂಡೆನ ಕಟ್ಕೋಬೋದು ನೋಡ್ರಿ. ಈ ಥರ ನಾನು ಕಟ್ತಾ ಇದ್ದೀನಿ ನೋಡ್ರಿ. ತುಂಬ ಅಂದ್ರೆ ತುಂಬ ಮೃದುವಾಗಿ ಬಂದಿದ್ದು, ಟೇಸ್ಟಿಯಾಗಿ ಬಂದಿದ್ವು. ಆಮೇಲಿಂದ ಸ್ವಲ್ಪ ಹುಳಿಯಾಗಿತ್ತು. ತಿನ್ನೋಕ್ಕೂ ಕೂಡ ಭಾರಿ ಇಷ್ಟ ಆಯಿತು ನನಗೂ. ನಮ್ಮ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟರು. ಈ ನೋಡ್ರಿ ಉಂಡೆ ಎಷ್ಟು ಚಂದ ಬಂದೈತಿ. ಎಲ್ಲೂ ಸ್ವಲ್ಪ ಏನೂ ಆಗಲಿಲ್ಲ. ನೋಡಿದ್ರಲ್ಲ, ಈ ಥರ ಮಸ್ತಾಗಿ ಬಂದಿತ್ತು ಉಂಡೆ.
ಇಷ್ಟು ಉಂಡೆ ಎಲ್ಲ ರೆಡಿಯಾಗಿದ್ದು ನೋಡಿರಿ. ಲಾಸ್ಟಲ್ಲಿ ಸ್ವಲ್ಪ ಉಳಿದಿತ್ತು, ಅದನ್ನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. 2 ಮಾವಿನ ಹಣ್ಣಿದ್ರೆ ಸಾಕು ನೋಡಿರಿ, ರವೆ ಉಂಡೆ ರೆಡಿ ಆಗಿಬಿಡ್ತಾವೆ 5 ನಿಮಿಷದಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಹೊಸ ರೆಸಿಪಿ ಒಂದಿಗೆ ನಾ ಬರ್ತಾನೆ ಇರ್ತೀನಿ ರೀ. ನೋಡಿದ್ರಲ್ಲ ಎಷ್ಟು ಚೆಂದಾಗಿ ಉಂಡೆ ಬಂದಾವು. ಬಿಸಿ ಇರ್ಲಕ್ಕಾಗಿಯೇ ಬಡ ಬಡ ನಾವು ಉಂಡೆನ ಕಟ್ಕೊಂಡು ಬಿಡಬೇಕಾಗುತ್ತೆ ನೋಡಿರಿ. ನೋಡಿದ್ರಲ್ಲ ಮಾವಿನ ಹಣ್ಣಿನ ರವೆ ಉಂಡಿನ ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಹೋಗಿ ಬರಲಾ.